ನಮಸ್ತೆ ವೀಕ್ಷಕರೇ, ಈ ಕಥೆಯ ಹೆಸರು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಈ ಕಥೆನ ನಾವು ಸುಮಾರು ಕಡೆ ಕೇಳಿರ್ತೀವಿ, ನೋಡಿರ್ತೀವಿ. ಒಂದಾನೊಂದು ಕಾಲದಲ್ಲಿ ಒಬ್ಬ ಬೇಟೆಗಾರ ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರ್ತಾನೆ. ಅವನು ದಿನಾಗ್ಲೂ ಕಾಡಿಗೆ ಹೋಗೋದು, ಅಲ್ಲಿರ್ತಕ್ಕಂತಹ ಪ್ರಾಣಿಗಳನ್ನ ಪಕ್ಷಿಗಳನ್ನ ಬೇಟೆಯಾಡಿ ಸಂತೆಗೆ ಹೋಗಿ ಮಾರಿ ಅಲ್ಲಿ ಬರ್ತಕ್ಕಂತಹ ದುಡ್ಡಿನಲ್ಲಿ ಸಂಸಾರವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದ. ಹೀಗೆ ಒಂದಿನ ಬೇಟೆಗೆ ಅಂತ ತನ್ನ ಬಲೆಯನ್ನು ತಗೊಂಡು ಕಾಡಿಗೆ ಹೋಗ್ತಾನೆ. ಅಲ್ಲಿ ಒಂದು ಜಾಗದಲ್ಲಿ ತನ್ನ ಬಲೆಯನ್ನ ಬೀಸ್ತಾನೆ. ಆ ಬಲೆಯ ಮೇಲೆ ಸ್ವಲ್ಪ ಕಾಳುಗಳು, ಅಕ್ಕಿ, ಗೋಧಿ ಇವೆಲ್ಲ ಹಾಕಿ ಸ್ವಲ್ಪ ಹೊತ್ತು ಕಾಯ್ತಾನೆ. ಯಾವುದೇ ಪಕ್ಷಿಗಳಲ್ಲಿ ಬರೋದಿಲ್ಲ. ಅವನು ಯೋಚನೆ ಮಾಡ್ತಾನೆ, ಸರಿ ನಾನು ಸಂಜೆ ಬಂದು ಈ ಬಲೆನ ತಗೊಂಡು ಹೋಗ್ತೀನಿ, ಅಲ್ಲಿವರೆಗೂ ಮನೆಗೆ ಹೋಗೋಣ ಅಂತ ಹೊರಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಪಾರಿವಾಳದ ಹಿಂಡು ಆ ದಾರಿಯಲ್ಲಿ ಹೋಗ್ತಾ ಇರ್ಬೇಕಂದ್ರೆ ಅಲ್ಲಿರ್ತಕ್ಕಂತಹ ಅಕ್ಕಿ ಕಾಳು, ಗೋಧಿ ಕಾಳನ್ನ ನೋಡಿ, ಆಹಾ ಒಳ್ಳೆ ಭೋಜನ ಇವತ್ತು, ನಾವು ಹೋಗಿ ತಿನ್ನೋಣ ಅಂತ ಯೋಚನೆ ಮಾಡಿ ಅಲ್ಲಿಗೆ ಬರ್ತವೆ. ಅಲ್ಲಿಗೆ ಬಂದು ಚೆನ್ನಾಗಿ ತಿಂತವೆ. ಆ ಗುಂಪು ಪೂರ್ತಿ ಚೆನ್ನಾಗಿ ತಿಂದಾದ್ಮೇಲೆ ಹಾರೋದಕ್ಕೆ ಪ್ರಯತ್ನ ಪಟ್ರೆ ಕಾಲು ಬಲೆಗೆ ಸಿಕ್ಕಾಕೊಂಡಿದೆ. ಆವಾಗ ಅವುಗಳಿಗೆಲ್ಲ ಗೊತ್ತಾಗುತ್ತೆ, ನಾವು ಸಿಕ್ಕಾಕೊಂಡಿದೀವಿ, ಇದು ಬೇಟೆಗಾರ ಬೀಸಿರ್ತಕ್ಕಂತಹ ಬಲೆ, ನಾವೀಗ ತಪ್ಸ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಂತ ಬೇಜಾರಲ್ಲಿರ್ತವೆ. ಆಗ ಒಂದೊಂದು ಹಕ್ಕಿ ಒಂದೊಂದರ ಹಾರೋದಕ್ಕೆ ಪ್ರಯತ್ನ ಪಡ್ತವೆ, ಆದ್ರೆ ಸುಸ್ತಾಗ್ತವೆ. ಆಗ ಅಲ್ಲಿರ್ತಕ್ಕಂತಹ ಒಂದು ಮುದಿ ಪಾರಿವಾಳ ಹೇಳುತ್ತೆ, ದಯವಿಟ್ಟು ಯಾರು ರೆಕ್ಕೆಯನ್ನ ಬಡಿಬೇಡಿ, ಸುಸ್ತಾಗ್ತೀರಾ, ಸ್ವಲ್ಪ ಹೊತ್ತು ಆಲೋಚನೆ ಮಾಡೋಣ, ಏನಾದ್ರೂ ಉಪಾಯ ಮಾಡಿ ಇಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಅಂತ ಒಂದು ಮುದಿ ಪಾರಿವಾಳ ಹೇಳುತ್ತೆ. ಸುಮಾರೊತ್ತು ಯೋಚನೆ ಮಾಡ್ತವೆ, ಏನೂ ಹೊಳೆಯೋದಿಲ್ಲ ತಲೆಗೆ. ಸೂರ್ಯ ಬೇರೆ ಹಸ್ತ ಆಗ್ತಾ ಇದ್ದಾನೆ, ಸಂಜೆ ಆಗ್ತಾ ಇದೆ, ಒಂದ್ ಕಡೆ ನೋಡಿದ್ರೆ ಬೇಟೆಗಾರ ಬರ್ತಾ ಇದ್ದಾನೆ, ಇವುಗಳಿಗೆ ಭಯ ಶುರುವಾಗ್ತಾ ಇದೆ. ಆಗ ಮುದಿ ಪಾರಿವಾಳಕ್ಕೆ ಒಂದು ಒಳ್ಳೆ ಉಪಾಯ ಒಳೆಯುತ್ತೆ. ಆಗ ಮುದಿ ಪಾರಿವಾಳ ಹೇಳುತ್ತೆ, ನಾನು 3, 2, 1 ಅಂತ ಹೇಳಿದ ತಕ್ಷಣ ನೀವೆಲ್ಲರೂ ಪಟ 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 ಅಂತ ಒಟ್ಟಿಗೆ ರೆಕ್ಕೆಯನ್ನ ಬಡಿರಿ, ನಾವು ಒಟ್ಟಿಗೆ ಹಾರ್ಕೊಂಡು ಹೋಗೋಣ ಅಂತ ಹೇಳುತ್ತೆ. ಬೇಟೆಗಾರ ಇನ್ನೇನ್ ಹತ್ರ ಸಮೀಪಿಸ್ತಿದ್ದ ಹಾಗೆ ಪಾರಿವಾಳ ಹೇಳುತ್ತೆ 3, 2, 1 ಅಂತ. ಆಗ ಎಲ್ಲಾ ಪಾರಿವಾಳಗಳನ್ನು ಒಟ್ಟಿಗೆ ರೆಕ್ಕೆಯನ್ನ ಬಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಆಗ ಒಟ್ಟಿಗೆ ಬಲೆ ಸಮೇತ ಹಾರ್ಕೊಂಡು ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತವೆ. ಬೇಟೆಗಾರ ಹತ್ರ ಬಂದು ಅಯ್ಯೋ ನನ್ನ ಬೇಟೆ ಅಂತ ಬೇಜಾರಲ್ಲಿ ಮನೆಗೆ ಹೋಗ್ತಾನೆ. ಆದ್ರೆ ಪಾರಿವಾಳಗಳು ಖುಷಿಯಿಂದ ಹಾರ್ಕೊಂಡು ಬೇರೆ ಜಾಗಕ್ಕೆ ಹೋಗ್ತವೆ. ಈ ಕಥೆಯ ನೀತಿ ಏನಪ್ಪಾ ಅಂತ ಹೇಳಿದ್ರೆ, ನಾವು ಯಾವತ್ತೂ ಯಾವುದೇ ಒಂದು ಕಷ್ಟದಲ್ಲಿ ಸಿಲುಕೊಂಡಾಗ ಆಲೋಚನೆ ಮಾಡಬೇಕು ಮತ್ತು ಒಗ್ಗಟ್ಟಿನಲ್ಲಿ ಬಲವಿದೆ. ನೋಡಿ, ಆ ಪಾರಿವಾಳಗಳೆಲ್ಲ ಒಟ್ಟಾಗಿ ಪ್ರಯತ್ನ ಪಟ್ಟಿದ್ದಕ್ಕೆ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ಈ ಕಥೆಯು ನಿಮಗೆ ಇಷ್ಟವಾಗಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ಕಥೆಗಳನ್ನು ಅಪ್ಲೋಡ್ ಮಾಡುವೆ. ಧನ್ಯವಾದಗಳು.